ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ಹೇಗಂತ ತೋರಿಸ್ತೀನಿ ನೋಡಿ. ಈಗ ಮೊದಲಿಗೆ ಒಂದು ಚಿಕ್ಕ ಬೌಲಿಂದ ಒಂದು ಬೌಲು ಶೇಂಗಾ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮೇಲಿದೆಲ್ಲ ಸಿಪ್ಪೆ ತೆಗಿಬೇಕು. ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಬೌಲಿಂದ ಒಂದು ಬೌಲ್ ಆಗಿದೆ. ಸಿಪ್ಪೆ ತೆಗೆದ ನಂತರ ನೋಡಿ, ಇದಕ್ಕೆ ಖಾರ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಕೋಕ್ಕೆ. ಎಲ್ಲನೂ ಮಿಕ್ಸಿ ಹಾಕಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಬೇಕು. ಶೇಂಗಾ, ಖಾರದ ಪುಡಿ, ಕರಿಬೇವಿನ ಪುಡಿ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಬೇಕು. ತುಂಬ ಈಸಿ ಮಾಡೋದು. ಸಿಪ್ಪೆ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಸಿಪ್ಪೆ ಹಾಗೆ ಇರುತ್ತೆ ಮಾಡ್ತಾರೆ, ಅಂದರೆ ಸಿಪ್ಪೆ ತೆಗೆದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಸಣ್ಣಗಾಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ. ಈಗ ಸಣ್ಣಗಾಗಿದೆ, ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿದೆ. ಈಗ ನೋಡಿ, ಒಂದು ಬಾಕ್ಸಿಗೆ ತೆಗೆದಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇದು ಚಪಾತಿಗೆ, ರೈಸ್ಗೆ, ದೋಸೆಗೂ ಮೇಲೆ ಪುಡಿ ಇಡ್ಲಿ ಥರ ಇಡ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿ. ನಾನು ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ಚಪಾತಿ, ಶೇಂಗಾ ಚಟ್ನಿ ಪುಡಿ ಹಾಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆ ಇನ್ನು ಬೇರೆ ಈಜಿ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇವತ್ತು ಸಂಕ್ರಾಂತಿ, ಆದ್ದರಿಂದ ನಮ್ಮ ಮನೆ ಹತ್ರ ಹಸು ಬಂದಿತ್ತು ನೋಡಿ. ಎಲ್ಲರೂ ಅದಕ್ಕೆ ಕರೆದು ದುಡ್ಡು ಎಲ್ಲ ಕೊಡ್ತಾಯಿದ್ರು. ನಾನು ಹೊರಗಡೆ ಬಂದಿದ್ನಲ್ಲ, ಅದರಿಂದ ಮನೇಲಿ ಇದ್ದರೆ ಏನಾದರೂ ಹಣ್ಣು ತಂದು ಕೊಡಬೇಕು. 10 ರೂಪಾಯಿ ಇತ್ತು, 10 ರೂಪೀಸ್ ಕೊಟ್ಟೆ. ಹಾಗೆ ನಮಸ್ಕಾರ ಮಾಡಿದೆ. ಹಬ್ಬದ ದಿವಸ ನಮಸ್ಕಾರ ಮಾಡಿದರೆ ಒಳ್ಳೆಯದು. 10 ರೂಪೀಸ್ ಕೊಟ್ಟೆ ಅವರಿಗೆ. ಹಾಗೆ ಇವತ್ತು ಮನೆಯಲ್ಲಿ ಸಂಕ್ರಾಂತಿ ಭೋಗಿ ಹಬ್ಬ ಆಗೋದ್ರಿಂದ ರೊಟ್ಟಿ, ಸಜ್ಜೆ ರೊಟ್ಟಿ ನೋಡಿ, ಬದನೆಕಾಯಿ ಚಟ್ನಿ ಎಲ್ಲ ಮಾಡಿದ್ವಿ. ಶೇಂಗಾ ಹೋಳಿಗೆ ನಮ್ಮ ಅತ್ತಿಗೆ, ನಾನು, ಮಣ್ಣು ಎಲ್ಲ ಊಟ ಮಾಡ್ತಾಯಿದ್ವಿ ಅವಾಗ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಸೂಪರಾಗಿತ್ತು ಊಟ. ಹಾಗೆ ಜೊತೆಗೆ ಸ್ಪ್ರಿಂಗ್ ಆನಿಯನ್ನು ಹಾಗೆ ಜೊತೆಗೆ ತಿನ್ನೋಕ್ಕೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಉದ್ದಿನಕದ ವಡೆ ಅಂತಾರೆ, ಅದು ಕೂಡ ಮಾಡಿದ್ವಿ. ಆಮೇಲೆ ಎಲ್ಲ ಕಾಳುಗಳನ್ನು ಹಾಕಿ ಗ್ರೇವಿ ಥರ ಮಾಡಿದ್ದು. ಸ್ವಲ್ಪ ಶೇಂಗಾ ಹೋಳಿಗೆ ಮಾಡಿದ್ವಿ. ತುಂಬ ಸೂಪರಾಗಿತ್ತು. ನೋಡಿ, ಗುರಳ್ ಚಟ್ನಿ ಅಂತ ಇದಕ್ಕೆ ಇದರ ಜೊತೆ ಮೊಸರು ಹಾಕ್ಕೊಂಡು ತಿಂದು ತುಂಬ ಸೂಪರಾಗಿರುತ್ತೆ. ನೋಡಿ, ಇದ್ರ ಜೊತೆ ಮೊಸರು ಹಾಕ್ಕೊತಾ ಇದ್ದೀನಿ. ಸಜ್ಜೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಇದು.